Rekha. Hi, hello, welcome to Rekha Vlogs YouTube channel. ವೆಲ್ಕಮ್ ಟು ರೇಖಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 10:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ದೇವ್ರಿಗೆ ಹೋಗಬೇಕು, ಅದಕ್ಕೆ ರೆಡಿ ಆಗಬೇಕು. ಬನ್ನಿ ರೆಡಿ ಆಗಿಬಿಟ್ಟು ದೇವ್ರಿಗೆ ಹೋಗ್ಬೇಕು. ಕಾಳಮ್ಮಗೆ ಹೋಗ್ಬೇಕು ನಮ್ಮ ತಂಗಿ ಜೊತೆ. ಸ್ನಾನ ಮಾಡ್ಕೊಬಂದೆ ಇವಾಗಿನ, ಜಸ್ಟ್ ಫ್ರೆಶ್ ಅಪ್ ಆದೆ. ಅದಕ್ಕೆ ದೇವ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕು, ಹೋಗ್ಬಿಟ್ಟು ಬರೋಣ. ಇವಾಗ ರೆಡಿ ಆಗ್ತಾ ಇರೋದು ಕಾಳಮ್ಮಗೆ ಹೋಗ್ಬೇಕಂತ ದೇವ್ರಿಗೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಂಜುನೇ ಇಷ್ಟು ವಾರ ಹೋಗಿರೋದು. ಇವತ್ತು ಲಾಸ್ಟ್ ಡೇ. ನಾನು ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದ್ದೆ. ಅವಳು ಪೂಜೆ ಮಾಡ್ತಾಯಿದ್ಲು. ನಾನು ಆಲ್ಮೋಸ್ಟ್ ಹೇರ್ ಸ್ಟೈಲ್ ಇದೇ ಥರನೇ ಮಾಡೋದು. ಬಟ್ ಇಷ್ಟು ದಿನ ಹಾಕ್ಕೊಂಡಿಲ್ಲ, ಬರ್ತಾನೆ ಇಲ್ಲ. ಕ್ಲೀನಾಗಿ ಹಾಕಿನೇ ಸಾಕಾಗೋಯ್ತು. ಅವಳೆಲ್ಲ ರೆಡಿ ಆಗಿದ್ಲು. ಅವಳು ತಲೆ ಸ್ನಾನ ಮಾಡಿದ್ಲು ಬೆಳಗ್ಗೆ. ಹಂಗೆ ಕ್ಲಿಪ್ ಇಟ್ಕೊಂಡು ಹೋದ್ರಾಯ್ತು ಅಂತ ಅವಳು ಅಷ್ಟೇ ಕ್ಲಿಪ್ ಇಟ್ಕೊಂಡ್ಳು. ನಾನೇ ಸ್ವಲ್ಪ ರೆಡಿ ಆಗ್ತಾಯಿದ್ದೆ. ಯಾಕಂದರೆ ದೇವ್ರಿಗೆ ಅಷ್ಟೇ ಅಲ್ಲ, ಬೇರೆ ಕಡೆ ಎಲ್ಲಿಗೋ ಹೋಗಿ ಬರಬೇಕಾಗಿತ್ತು. ಅದಕ್ಕೆ ಒಂದೇ ಸಲಕ್ಕೆ ರೆಡಿ ಆಗಿಬಿಟ್ರಾಯ್ತು ಅಂತ ರೆಡಿ ಆಗ್ತಾಯಿದ್ದೆ. ನಮ್ಮಮ್ಮ ಕೂತ್ಕೊಂಡಿತ್ತು. ನಾವು ಹೋದ್ಮೇಲೆ ಸ್ನಾನ ಮಾಡಿರ್ತಂತ ಕೂತ್ಕೊಂಡಿತ್ತು ನಮ್ಮಮ್ಮ. ನಾನು ಬೇರೆ ಕಡೆ ಹೋಗ್ಬೇಕಲ್ಲ, ಅದಕ್ಕೆ ರೆಡಿ ಆಗ್ತಾಯಿದ್ದೆ. ನಾನೇನೋ ಕೇಳ್ತಾಯಿದ್ದೆ ನಮ್ಮಮ್ಮನ. ನನಗಂತೂ ಫುಲ್ ನಗು ಬಂದುಬಿಡ್ತು. ರೆಡಿ ಆಗಿಬಿಟ್ಟು ನಮ್ಮ ಸಂಜೆ ಜೊತೆ ಕಾಳಮ್ಮಗೆ ಹೋಗಿ ದೇವ್ರಿಗೆ ಹೋಗಿ ಬಂದು ಬೇರೆ ಕಡೆ ಎಲ್ಲೋ ಹೋಗ್ಬೇಕಾಗಿತ್ತು. ಅದಕ್ಕೆ ಒಂದೇ ಸಲ ರೆಡಿ ಆಗಿಬಿಟ್ರಾಯ್ತು ಅಂತ ಫುಲ್ಲು ಒಂದೇ ಸಲ ರೆಡಿ ಆದ್ವಿ. ರಿಷಿಕಾ ನೆನಪಾದ್ಲು. ಅವಳನ್ನೂ ಸ್ವಲ್ಪ ಕರ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಕೆಳಗಡೆ ಹೋದ್ವಿ. ಅವ್ರ ಮನೆ ಹತ್ರ ನೋಡಿದ್ವಿ, ಬಟ್ ಅವಳು ಇದ್ದಿಲ್ಲ ಅಲ್ಲಿ. ಕೆಳಗಡೆ ಹಂಗೆ ನಡ್ಕೊಂಡು ಹೋದ್ವಿ. ಇಲ್ಲಿ ಕೆಳಗಡೆ ಮನೇಲಿದ್ಲು. ಓಡಿ ಬಂದ್ಲು ನಮ್ಮನ್ನು ನೋಡಿದ ತಕ್ಷಣವೇ. ನಾನು ಬರ್ತೀನಿ ಅಂತ ಇದ್ಲು. ಅವ್ರ ಅಮ್ಮನ ಕೇಳಿಕೊಂಡು ಬಂದಳು. ನಾನು ಹೋಗ್ತೀನಿ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಜೊತೆಗಿನ ಸಂಜು ಜೊತೆನೇ ಫುಲ್ ಅಟ್ಯಾಚ್ಮೆಂಟ್ ಅವಳು. ನೋಡಿ, ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆಗಡೆ. ಇವಳು ಪೂಜೆ ಮಾಡ್ತಾಯಿದ್ಲು. ಬಂದು ನಾವು ನಿಂತ್ಕೊಂಡಿದ್ವಿ. ರಿಷಿಕಾ ಅಂತೂ ಫುಲ್ಲು ಎಗರಾಡ್ತಾಯಿದ್ಲು. ಎಲ್ಲೂ ಹೋಗಲ್ಲ ಜಾಸ್ತಿ ಅವಳು. ಇದೇ ಫಸ್ಟ್ ಬಂದಿರೋದು. ಹೊಸ ಡ್ರೆಸ್ಸಾ? ಎಲ್ಲಿ ಹೆಂಗಿದ್ಯಾ ನಿಂತ್ಕ? ವಾ, ಏನದು ಕೈಲಿ? ಯಾರು ಕೊಟ್ಟರು? ನಿಮ್ಮಪ್ಪ ಕೊಟ್ಟಿದ್ದ? ಬೇಡಪ್ಪ, ನೀನೇ ಏನಾದರೂ ತಗೋ ಬಜಾರಕ್ಕೆ ಹೋದಾಗ. ಇವಳ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮ್ಮ ಪ್ರೇರಣೆನೇ ನೆನಪಾಗ್ಬಿಡ್ತಾಳೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು. ತಮಿಳು ಕನ್ನಡ ಎರಡೂ ಮಾತಾಡ್ತಾಳೆ. ನಮ್ಮ ಜೊತೆಗೆ ಕನ್ನಡ ಮಾತಾಡ್ತಾಳೆ, ಅವ್ರ ಅಪ್ಪ ಅಮ್ಮನ ಜೊತೆಗೆ ತಮಿಳು ಮಾತಾಡ್ತಾಳೆ. ಇವಳು ನೋಡ್ತಾ ಇದ್ರೆ ಬರೀ ನಮ್ಮ ಪ್ರೇರಣೆನೇ ನೆನಪು ಬರ್ತಾಳೆ. ಇಬ್ಬರು ಸೇಮ್ ಹೂ ಬಿತ್ತು ನೋಡಿ. ಇವಾಗ ನಮ್ಮ ತಂಗಿ ರಿಯಾಕ್ಷನ್ ನೋಡಿ. ಹೂ ಬಿದ್ದ ಮೇಲೆ ಬಲಗಡೆನೋ ಎಡಗಡೆನೋ ಒಟ್ಟಲ್ಲಿ ಹೂ ಬಿತ್ತು. ನನಗಂತೂ ಫುಲ್ ಖುಷಿಯಾಗೋಯ್ತು ಹೂ ನೋಡಿ. ನಾನಲ್ಲಿ ಊದಿನ ಕಡ್ಡಿ ಹತ್ತುತ್ತಾ ಇದ್ದಿಲ್ಲ, ಅದಕ್ಕೆ ಹತ್ತಿಸ್ಕೊಂಬರೋಕೆ ಹೋಗಿದ್ದೆ. ಇವಳಂತೂ ಒಂದು ಹತ್ರ ನಿಂತ್ಕೊತಾ ಇಲ್ಲ ರಿಷಿಕಾ. ಫಸ್ಟ್ ಟೈಮ್ ಅವರಮ್ಮ ಮನೆಯಿಂದ ಆಚೆ ಕಳಿಸಿರೋದು ಓಡಾಡೋಕ್ಕೆ, ಅದಕ್ಕೆ ಒಂದು ಹತ್ರ ನಿಂತ್ಕೊತಾ ಇಲ್ಲ. ಪೂಜೆ ಎಲ್ಲ ಮುಗೀತು, ಬರ್ತಾಯಿದ್ವಿ. ನಡ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ನನಗಂತೂ ಮೆಟ್ಲು ಹತ್ತೊತ್ತಿಗೆ ಸಾಕಾಗೋಯ್ತು. ಹಾಗೆ ನಿಧಾನಕ್ಕೆ ಹತ್ಕೊಂಡು ಬರ್ತಾಯಿದ್ದೆ. ನಮ್ಮ ಸಂಜು ಏನು ಹೋಗ್ಬಿಟ್ಲು. ಬಟ್ ನನಗೆ ಇವಾಗ ಹತ್ತಕ್ಕೆ ಆಯ್ತಲ್ಲ, ಫುಲ್ ಸುಸ್ತಾದಂಗೆ ಆಗ್ತಾ ಇತ್ತು. ರಂಗೋಲಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ನಾನೇ ಹಾಕಿರೋಗೆ. ಒಳಗಡೆ ಬಂದರೆ ನಾನೇ ಮಾಡಿ ಕೈ ಮುಗಿದು ಕೂತ್ಕೊಂಡ್ರಾಯ್ತು ಅಂತ ದೇವ್ರ ಮನೆ ಕಡೆ ಹೋಗ್ತಾಯಿದ್ದೆ. ನಮ್ಮ ಸಂಜುನೇ ಇವತ್ತು ಪೂಜೆ ಮಾಡಿರೋದು ನೋಡಿ. ಯಾವ ಥರ ಮಾಡಿದ್ದಾಳೆ ಪೂಜೆನ. ಈ ಥರ ಮಾಡಿದ್ದಾಳೆ ನಮ್ಮ ಸಂಜು ಪೂಜೆನ. ಇವಾಗ ಹೊರಗಡೆ ಹೋಗ್ಬೇಕು. ಒಂದು ಸ್ವಲ್ಪ ನಾವು ಟಿಫನ್ ಮಾಡಿಲ್ಲ, ಬಂದ ಟಿಫನ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬರ್ಬೇಕು. ನಾನಿವತ್ತು ರಂಗೋಲಿ ಹಾಕಿರೋದು ಗಾಯ್ಸ್. ಚೆನ್ನಾಗಾಗಿಲ್ಲ ಅಷ್ಟೊಂದು. ನಾನೇ ಹೊಸಲು ಪೂಜೆ ಮಾಡಿರೋದು. ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ಹಾಕಿದ್ರು ರಂಗೋಲಿನ, ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಹೊರಗಡೆ ಹೋಗ್ಬೇಕಂತ ಹೇಳಿದ್ವಲ್ಲ, ನಾನು ನಮ್ಮಮ್ಮ ನಡ್ಕೊಂಡು ಹೋಗ್ತಾಯಿದ್ದೀನಿ. ಹೋಗಿ ಬಂದ್ವಿ. ನನಗಂತೂ ನಡ್ಕೊಂಬರೋ ಅಷ್ಟರಲ್ಲೇ ಫುಲ್ಲು ಸಾಕಾಗೋಯ್ತು. ನಡ್ಕೊಂಬಂದು ಟಿಫನ್ ತಿಂದು ಅಷ್ಟೊತ್ತವರೆಗೂ ವಾಕ್ ಮಾಡಿ ಇವಾಗ ಹೊರಗಡೆ ಕುತ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತೈತೆ. ಮಲ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಮಲ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಅಣ್ಣ ಊಟಕ್ಕೆ ಬರ್ತಾನಂತೆ ಮಧ್ಯಾಹ್ನ. ಅದಕ್ಕೆ ಇವಾಗ ಏನು ಅಡುಗೆ ಮಾಡೋ ಅಂದರೆ, ಬೆಳಗ್ಗೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ, ಪುಳಿಯೋಗರೆ ತಿಂದು ಹೋಗಿದ್ದ. ಇವಾಗ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಟೊಮೊಟೊ ಸಾಂಬಾರು. ಅನ್ನ ನಾನೇನು ಮಾಡಲ್ಲ, ನಾನು ಸಾಂಬಾರು ಅಷ್ಟೇ ಮಾಡ್ತೀನಿ. ನಮ್ಮ ತಂಗಿ ಅನ್ನ ಮಾಡ್ತಾಳೆ. ಬರೀ ಟೊಮೊಟೊ ಸಾಂಬಾರು ಮಾಡಬೇಕು ಇವಾಗ.
3 ಟೊಮೊಟೊ ಇದ್ದಾವೆ. ಬಟ್ ಟೊಮೊಟೊ ಇದ್ದಾವೆ, ಅವರು 3 ಜನ ಬರ್ತಾರೆ ಅಷ್ಟೇ. ಸ್ವಲ್ಪ ಮಾಡಿದ್ರೈತೆ, ನೈಟ್ ಏನಾದರೂ ಮಾಡಿದ್ರಾಯ್ತು ಅಂತ 3 ಟೊಮೊಟೊ ತೊಗೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಕ್ಲೀನಾಗಿ ತೊಳ್ಕೊಬೇಕು ಫಸ್ಟು. ನಾನು ಇವತ್ತೇ ಫಸ್ಟು ವ್ಲಾಗಲ್ಲಿ ಮಾತಾಡಿಕೊಂಡು ವ್ಲಾಗ್ ಮಾಡ್ತಾ ಇರೋದು. ನನಗೆ ವಾಯ್ಸ್ ಓವರ್ ಕೊಟ್ಟು ಸಾಕಾಗೋಗಿದೆ. ಅದಕ್ಕೆ ಮಾತಾಡಿಕೊಂಡೇ ವ್ಲಾಗ್ ಮಾಡೋಣ ಅಂತ ಮಾತಾಡಿಕೊಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಮುಂಚೆ ಇಟ್ಟಿದ್ದಾರಪ್ಪ ಇವರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೈಟು ಹೋಗ್ಬಿಟ್ಟೈತೆ, ಕಡ್ಡಿ, ಅದಕ್ಕೆ ಬೆಂಕಿ ಪಟ್ಟ ಕಸಿದ್ದೀವಿ. ಲೈಟ್ರು ತೊಗೊಬರ್ಬೇಕು. ಈ ಕಡೆ ಮಾರ್ಕೆಟ್ ಕಡೆ ಹೋದರೆ ಬರೀ ಕಡ್ಡಿಗಿರೋದು ಹಚ್ಚೋದೇ ಆಗಲಿ. ಕಡ್ಡಿನೇ ಕಾಣುತ್ತೆ ಬರೀ ಅಡುಗೆ ಮನೆಯಲ್ಲಿ. ನಾನು ಸಾಂಬಾರು ಮಾಡಿಬಿಟ್ಟು ಅರ್ಧ ತಲೆನೋವು ಇದೆ. ಅವ್ರು ಯಾವಾಗ ಬರ್ತಾರಂತ ಹೇಳೋಕ್ಕಾಗಲ್ಲ. 3 ಗಂಟೆಗೂ ಬರ್ಬೋದು, 1 ಗಂಟೆಗೆ ಬರ್ಬೋದು, 2 ಗಂಟೆಗೂ ಬರ್ಬೋದು. ಅದಕ್ಕೆ ಇವಾಗಲೇ ಮಾಡಿಟ್ಬಿಟ್ರೆ ಆಯ್ತು ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿ ಹಂಚು. ನಮ್ಮ ಅಣ್ಣ ಡೈಲಿ ಬರ್ತಾನೆ ಇವಾಗ ಮನೆಗೆ. ಅವಾಗ ಊರಲ್ಲಿದ್ದಾಗ ಬರ್ತಿದ್ದಿಲ್ಲ ಅಷ್ಟೊಂದು. ಇಲ್ಲೇ ಅಲ್ವಾ ಬೊಮ್ಮನಹಳ್ಳಿಲೇ ಶೋರೂಮಲ್ಲೇ ಇರ್ತಾನೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಹೋಟ್ಲಿಗೆ ಹೋಗ್ತಿದ್ದ. ಇವಾಗ ನಾವಿಲ್ಲೇ ಇರೋದ್ರಿಂದ ಮನೆಗೆ ಮಧ್ಯಾಹ್ನಕ್ಕೆ ಡೈಲಿ ಬರ್ತಾನೆ. ಡೈಲಿ ಅಡುಗೆ ಮಾಡಬೇಕು. ಬೆಳಗ್ಗೆ ಏನಾದರೂ ರೊಟ್ಟಿ ಅನ್ನ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಮಾಡೋ ಟೆನ್ಷನ್ ಇರೋಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ರಷ್ಟೇ, ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಮಾಡಲೇಬೇಕು. ಅವನಿಗೆ ಬಿಸಿದು. ಅದಕ್ಕೆ ಇವಾಗ ಫೋನ್ ಮಾಡಿದ್ದೆ ನಾನೇ, ಬರ್ತೀನಿ ಮಧ್ಯಾಹ್ನಕ್ಕೆ ಅಂತಂದು. ಅದಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮಮ್ಮಗೆ ಸ್ವಲ್ಪ ತಲೆನೋವು, ಮಲ್ಕೊಂಡಿದ್ದೀನಿ ನಮ್ಮಮ್ಮ. ಅದಕ್ಕೆ ನನಗೆ ಬಿದ್ದಿದ್ದೆ ಅಡುಗೆ. ನಾನೇನು ಮಾಡ್ತಿರಲಿಲ್ಲ, ನಮ್ಮಮ್ಮನೇ ಮಾಡ್ತಿದ್ದೆ. ಅವರು ಸ್ವಲ್ಪ ಮಲ್ಕೊಂಡಿರೋಕ್ಕೆ ನಾನು ಮಾಡ್ತಾಯಿದ್ದೀನಿ ಅಡುಗೆನ. ಈ ಮನೆಗೆ ಬಂದ್ಮೇಲಂತೂ ನಮ್ಮಮ್ಮ ನೆಗಡಿನೇ ಕೆಮ್ಮೆ ಹೋಗ್ತಾಯಿಲ್ಲ. ಫುಲ್ಲು ತಂಪಾಗಿಬಿಡುತ್ತೆ ಈ ಮನೆ. ಮಳೆ ಬೇರೆ 3 ಹೋಗ್ತಾ ನೀರುಗಡೆ ಇದ್ದೀವಿ ನಾವು. ಅದಾದ ಬೇರೆ ಟೈಲ್ಸು ಫುಲ್ಲೆಲ್ಲ. ಅದಕ್ಕೆ ನಮ್ಮಮ್ಮ ನೆಗಡಿನೇ ಹೋಗ್ತಾಯಿಲ್ಲ, ನೆಗಡಿ ಕೆಮ್ಮು. ಟೊಮೊಟೊ ಕಟ್ ಮಾಡಿ ಮಾಡ್ತಾರೆ ಕೆಲವೊಬ್ಬರು, ಹಿಂಗೆ ಉಟ್ಕೊಂಡು ಮಾಡ್ತಾರೆ. ಬಟ್ ನನಗೆ ಕಟ್ ಮಾಡಿದ್ರೆ ಅಷ್ಟೇ ನನಗೇನು ಸಾಂಬಾರು ತಿನ್ಬೇಕಂತ ಅನ್ಸಲ್ಲ. ಈ ಥರ ಉಟ್ಕೊಂಡು ಮಾಡಿದ್ರೆ ಸಾಂಬಾರು ಒಂಥರ ಟೇಸ್ಟ್ ಬೇರೆ ಇರುತ್ತೆ, ಚೆನ್ನಾಗೇ ಇರುತ್ತೆ. ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ರು ಇದ್ದಾರೆ. ರೇಷನ್ ಅವ್ರಿಗೆ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ನಮ್ಮ ಚಿಕ್ಕಮ್ಮಗೆ ತರಬೇಕು, ಏನೇನು ತರಬೇಕು, ಎಷ್ಟು ತರಬೇಕು ಅಂತ. ಅದಕ್ಕೆ ನನ್ನ ಹತ್ರ ಲೀಸ್ಟ್ ಮಾಡಿಕೊಂಡು ಬರ್ಸ್ಕೊತಾರೆ. ನಾನೇ ಬರೆದಿದ್ದೀನಿ ಲೀಸ್ಟ್. ಇವಾಗ ಫೋನ್ ಮಾಡ್ತಾಳೆ. ಇವಾಗ ಅಂಗಡಿ ಹತ್ರ ಹೋಗಿ ಫೋಟೋ ಹಾಕಬೇಕು ಇಷ್ಟೊತ್ತು ಬರೆದು ಫೋನ್ ಮಾಡಿದ್ರು. ಉಟ್ಕೊತೀನಿ 5 ನಿಮಿಷ. ಆ ವಿಡಿಯೋ ಸೌಂಡ್ ಕೇಳಲ್ಲ ನನ್ನ ಉಟ್ಕೊಂಡು. ಅಲ್ಲೇನೋ ಮಾಡ್ತಾರೆ. ಏನೋ ಅಡುಗೆ ಮಾಡಿಸ್ತಾರೇನಲ್ಲ ಸಾಲೆ. ಏನು ಫಂಕ್ಷನ್, ಏನು ದಸರಾದ್ದೇ ಏನೋ. ಏನೋ ಮಾಡ್ತಾರೆ ಫ್ರೆಂಡ್ಸ್. ಪೆಂಡಲೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡಿಸ್ತಾರೆ. ಪಾತ್ರೆ ಎಲ್ಲ ತೊಗೊಬಂದಿದ್ದಾರೆ. ಮತ್ತು ನನಗೆ ಅಡುಗೆ ಚಿಂತೆನೆ ಅಂತ ಅಂದ್ಕೋಬೇಡಿ. ಇವಳಿಲ್ಲಿ ಕುತ್ಕೊಂಡಾಳೆ ಇಷ್ಟೊತ್ತನ ಕೆಲಸ ಮಾಡಿಬಿಟ್ಟು. ಅಷ್ಟೊತ್ತಲ್ಲಿ ಪಾತ್ರೆ ಇರೋದು ನೋಡಿ ಅಡುಗೆ ಮಾಡಿಸ್ತಾರೆ ಅಂತ ಇದು ಮಾಡ್ತೀನಿ. ನನಗೆ ಅಡುಗೆದೇ ಅಲ್ಲ, ತಿನ್ನೋದೇ ಚಿಂತೆ ಅಂತ ಅಂದ್ಕೋಬೇಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೊರಗಡೆ ಫುಲ್ ನಡ್ಕೊಂಡೋಗಿ ಸಾಕಾಗೋದು. ಕೆಳಗಡೆ ಜಾಸ್ತಿ ಇಳಿಯಲ್ಲ ನಾನು. ಇವತ್ತು ಹೋಗಿದ್ದೀನಿ ಕೆಳಗಡೆ, ಜಾಸ್ತಿ ಹೋಗಲ್ಲ. ಇವತ್ತೇನೋ ಕೆಲಸ ಇತ್ತು ಅಂತ ಹೋಗಿದ್ದೆ ಅಷ್ಟೇ ಕೆಳಗಡೆ. ಚಿಕ್ಕಮ್ಮ ಮಾಡಿದ್ದು ಫೋನ್ ಇವಾಗ ಫೋಟೋ ಹೊಡೆದು ಹಾಕಬೇಕು ಅಂತ ಹಾಕ್ಬೇಕಾಗುತ್ತೆ. ಅಷ್ಟರೊಳಗೆ ಸ್ವಲ್ಪ ಉರಿಯೋಕ್ಕೆ, ಟೊಮೊಟೊ ಎಲ್ಲ ಉರಿಯೋಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು. ಟೊಮೊಟೊ ಹುರ್ಕೊಂಡು ಮಾಡಿದರೆ ಚೆನ್ನಾಗಿ ಹುರಿಬೇಕು. ಟೊಮೊಟೊ ಹುರಿಯೋದ್ರಲ್ಲೇ ಸಾಂಬಾರು ಟೇಸ್ಟ್ ಆಗೋದು. ಕಟ್ ಮಾಡ್ಕೊಂಡು ಮಾಡಿದರೆ ಅದು ಒಂಥರ ಟೇಸ್ಟ್ ಆಗುತ್ತೆ. ನನಗೆ ಹುರ್ಕೊಂಡು ಮಾಡೋದ್ರಿಂದನೇ ತಿನ್ನಬೇಕು, ಜಾಸ್ತಿ ತಿನ್ನಬೇಕಂತದ್ದು ಹುರ್ಕೊಂಡು ಮಾಡೋದೆ. ಅದಕ್ಕೆ ಹುರ್ಕೊಂಡೇ ಮಾಡ್ತಾಯಿದ್ದೀನಿ. ಇದು ಟೊಮೊಟೊ ಚೆನ್ನಾಗಿ ಹುರ್ಕೋಬೇಕು, ಹಂಗಾದರೆ ಸಾಂಬಾರು ಸೂಪರ್ ಟೇಸ್ಟ್ ಆಗ್ತದೆ. ಹುರ್ಕೊಂಡು ಮಾಡಿದರೆ ಸಾಂಬಾರನ್ನ. ಇವತ್ತು ನಾನೇ ಡೈಲಿ ಕಾಳಮ್ಮ ಹೋಗಲ್ಲ, ನನ್ನ ತಂಗಿ ಹೋಗ್ತಾಳೆ. ಇವತ್ತು ಜೊತೆಗೆ ಹೋಗೋಣ ಅಂತ ಅಷ್ಟೇ ಹೋಗಿದ್ದೆ. ಸ್ನಾನನೂ ಆಗಿತ್ತು. ಹೋಗೋಣ
ಕರೆದು ಒಳಗೆ ಅವ್ರ ಜೊತೆ ಹೋಗಿದ್ದೆ ಅಷ್ಟೇ. ಡೈಲಿ ಅವಳೇ ಹೋಗೋದು ಬೆಳಗ್ಗೆ ಎದ್ದ ತಕ್ಷಣ. ಮುಗೀತಿವತ್ತು ಲಾಸ್ಟ್ ಅದಕ್ಕೆ ಹೋಗಿದ್ದೆ ಜೊತೆಗೆ. ಜಡ್ಜ್ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರ್ಬೇವಿಗೆ ಇದನ್ನೆಲ್ಲ ಮುಂಚೆಗೆ ಪ್ರಿಪೇರ್ ಮಾಡಿಬಿಟ್ರೆ ಒಗ್ಗರಣೆ ಕೊಡಬೇಕಾದ್ರೆ ಏನು ಅಷ್ಟು ಬೇಗ ಅಂತ ಅನ್ಸಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ಅದಕ್ಕೆ ಫಸ್ಟಿಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದಕ್ಕೆ ಕೊತ್ತಂಬರಿ ಇದೆ, ಕೊತ್ತಂಬರಿ ಸಾಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೊತ್ತಂಬರಿನ ಸುಲ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ಹಂಗೆ ಮಾಡೋಂಗಿಲ್ಲ. ಬೆಳಗ್ಗೆ ಪುಳಿಯೋಗರೆಗೆ ಹಾಕಿಲ್ಲ ನಾನು, ನೆನಪೇ ಇಲ್ಲ ಕೊತ್ತಂಬರಿ ಪುಳಿಯೋಗರೆ ಹಾಕೋದು. ಇವಾಗ ನೆನಪಾಯ್ತು ಸಾಂಬಾರಿಗೆ ಹಾಕಿದೆ ಅಂತ. ಮಧ್ಯಾಹ್ನ ಏನು ಸಾಂಬಾರು ಮಾಡಬೇಕು ಅದೇ ತಲೆ ಕೆಟ್ಟೋಗಿರುತ್ತೆ. ಅದ್ರಾಗ ಬೇರೆ ತರಕಾರಿನ ತೊಗೊಂಡಿಲ್ಲ ನಾವು. ಇಲ್ಲಿ ಮನೆ ಹತ್ರ ಬಂದರೆ ತರಕಾರಿ ಫುಲ್ಲು ರೇಟ್ ಇರ್ತವೆ. ಅಲ್ಲೇ ಬಜಾರಿಗೆ ಹೋಗಿ ತಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ, ಅದಕ್ಕೆ ತೊಗೊಂಡಿಲ್ಲ. ಮನೆ ಹತ್ರ ಬಂದಿದ್ದೆ. ಈಗ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಟೊಮೊಟೊನ. ಇವಾಗ ಫುಲ್ಲು ಸ್ಲೈಸ್ ಮಾಡಬೇಕು, ಅಂದರೆ ಚಿಕ್ಕ ಚಚ್ಚಬೇಕು. ನೋಡಿ ಈ ಥರ ಫುಲ್ ಸಣ್ಣ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡಬೇಕು. ಟೊಮೊಟೊ ಸಾಂಬಾರು ಜಾಸ್ತಿ ಟೈಮ್ ಹಿಡಿಯಲ್ಲ, ಸ್ವಲ್ಪ ಬೇಗ ಆಗೋಗುತ್ತೆ. ಬನ್ನಿ. ಟೊಮೊಟೊ ಸಾಂಬಾರು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ, ನಾನೇನು ಹೊಸ್ದಾಗಿ ಹೇಳ್ಕೊಡೋದೇನು ಬೇಡ. ಬಟ್ ನಾನು ಟೊಮೊಟೊ ಸಾಂಬಾರು ಆಲ್ಮೋಸ್ಟ್ ಮನೇಲಿ ಮಾಡೋದು ಹುರ್ಕೊಂಡು ಮಾಡೋದೆ. ಟೊಮೊಟೊ ಸಾಂಬಾರು ಜಾಸ್ತಿ ನಮ್ಮ ಮನೇಲಿ ಅದನ್ನೇ ಇಷ್ಟಪಡೋದು. ಅದೇ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಅದನ್ನೇ ಹುರ್ಕೊಂಡಿರ್ತೀವಲ್ಲ, ಅದನ್ನೇ ಟೊಮೊಟೊನೆಲ್ಲ ಫುಲ್ ಸ್ಲೈಸ್ ಮಾಡಿ ಹಾಕಬೇಕು. ಫುಲ್ಲು ಘಮ ಘಮ ಅಂತ ಇತ್ತು ಸಾಂಬಾರು, ಘಮ ಘಮ ಅಂತ ಇತ್ತು. ಸಾಂಬಾರು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸೇಮ್ ಸಾಂಬಾರು ಟೊಮೊಟೊ ಸಾಂಬಾರು ಮಾಡ್ತೀವಲ್ಲ, ಅದೇ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ರೆ ಮುಗೀತು. ಒಂದು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ, ಫುಲ್ ಎಣ್ಣೆ ಬಿಟ್ಕೊಳ್ಳೋವರೆಗೂ. ಅದನ್ನೇ ಸಾಂಬಾರು ಮಾಡ್ತಾ ಇರ್ತೇವೆ, ಏನು ತೋರಿಸೋ ಅವಶ್ಯಕತೆ ಏನಿದ್ದಿಲ್ಲ, ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಅಣ್ಣ ಯಾವಾಗ ಬರ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ, ಅದಕ್ಕೆ ಬೇಗ ಸಾಂಬಾರು ಮಾಡಿ ಅನ್ನ ಮಾಡಿ ಇಟ್ಬಿಟ್ರೆ ಅರ್ಧ ತಲೆನೋವೇ ಕಮ್ಮಿ ಆಗೋಗುತ್ತೆ. ಒಂದೊಂದು ಸಲ ಬೇಗನೂ ಬರ್ತಾನೆ, ಒಂದೊಂದು ಸಲ ಲೇಟಾಗೇ ಬರ್ತಾನೆ. ಅದಕ್ಕೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಬರ್ತಾನೆ ಅಂತ. ಅದಕ್ಕೆ ಬೇಗನೆ ಮಾಡ್ತಾಯಿದ್ದೀನಿ ಸಾಂಬಾರು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಚ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ, ಟೊಮೊಟೊ ಸಾಂಬಾರು. ನಮ್ಮನೇಲಿ ಆಲ್ಮೋಸ್ಟ್ ಇದೇ ಸಾಂಬಾರು ಮಾಡೋದು. ಟೊಮೊಟೊ ಕಟ್ ಮಾಡಿಕೊಂಡು ಮಾಡೋದು ಕಮ್ಮಿನೇ, ಜಾಸ್ತಿ ಮಾಡೋಲ್ಲ. ನಮ್ಮಮ್ಮ ಮಾಡಿದರೆ ಒಂದೊಂದು ಸಲ ಆ ಥರ ಮಾಡುತ್ತೆ. ಟೇಸ್ಟ್ ನೋಡ್ತಾ ಇದ್ದೆ ಯಾವ ಥರ ಆಗಿದೆ ಅಂತ, ಚೆನ್ನಾಗಾಗಿತ್ತು. ಸಾಂಬಾರು ಆಯಿತು ಗಾಯ್ಸ್. ಇವಾಗ ಏನೋ ಮಾಡ್ತಿದ್ದಾರೆ ನಮ್ಮ ಮನೆ ಮುಂದೆ, ಇದು ನೋಡೋಣ ಅಂತ ಮುಂದೆ ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಜಿಮ್ಮಿ ಮತ್ತು ನಮ್ಮ ಅಣ್ಣನ ಫ್ರೆಂಡು ಮನು ಅಂತ, ಅವರು ಜಿಮ್ಮಿ ಇಬ್ಬರು ಸೇರಿ ನನ್ನ ರಂಗೋಲಿ ಕೆಡಿಸ್ಬಿಟ್ಟಿದ್ದಾರೆ. ನನ್ನ ರಂಗೋಲಿ ದೃಷ್ಟಿ ಆಗಿಬಿಟ್ಟಿದೆ, ಅದಕ್ಕೆ ಹಂಗೆ ಕೆಡಿಸ್ಬಿಟ್ಟಿದ್ದಾರೆ. ಆ ಕಡೆ ಬಂದವರು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ, ಕಾಣಿಸ್ತಾ ಇಲ್ಲ. ಶಕೆ ಸಾಂಬಾರು ಮಾಡ್ಕೊಂಬಂದೆ. ಸಾಂಬಾರು ಮಾಡಿದ್ದಕ್ಕೆ ಇಲ್ಲಾಂತ ತಣ್ಣಗೆ ಬರುತ್ತೆ ಗಾಳಿ. ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ, ಅನ್ನ ಸಾಂಬಾರು. ನಮ್ಮ ಅಣ್ಣ ಬಂದು ಊಟ ಮಾಡ್ಕೊಂಡು ಹೋದ. ನೋಡಿ ನಾನು ನಮ್ಮ ತಂಗಿ ಊಟ ಮಾಡ್ತಾ ಇದ್ದೀವಿ ಟೊಮೊಟೊ ಸಾಂಬಾರು. ಇವಾಗ ಕಸ ಗುಡಿಸ್ಬೇಕು. ನಮ್ಮಮ್ಮ ಎಲ್ಲೋ ಆಚೆ ಹೋಗ್ತಾಯಿದ್ದೆ. ನಮ್ಮ ತಂಗಿ ಪಾತ್ರೆ ತೊಳ್ತಾಳೆ, ನಾನು ಕಸ ಗುಡಿಸ್ಬೇಕು. ಬನ್ನಿ. ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವೀಡಿಯೋಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ, ಒಂದಿನ ಮಿಸ್ ಮಾಡಲ್ಲ. ಮಾಡಬೇಕು ಅಂತ ಮಾಡಿದರೆ ಮಾಡೇ ಮಾಡ್ತೀನಿ ವೀಡಿಯೋನ, ಅದು ಎಂಥ ಏನೇ ಆಗಿರಲಿ. ಯಾರಾದರೂ ಹೊಸ್ದಾಗಿರೋರು ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಆ ಥರ ಕಮೆಂಟ್ ಮಾಡಿ. ನನಗೆ ಯಾವ ಥರ ವಿಡಿಯೋ ಬೇಕು ಅದೇ ಥರನೇ ವೀಡಿಯೋಸ್ ಮಾಡಿ ಹಾಕ್ತೀನಿ. ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಕಸ ಗುಡಿಸ್ಕೊಂಡು ಸಾಯಂಕಾಲ ಆಗಿತ್ತು, ನಮ್ಮಮ್ಮ ಹೊರಗಡೆ ಹೋಗಿತ್ತು, ಇನ್ನೇನು ಬರುತ್ತೆ ಇವಾಗ. ಅದಕ್ಕೆ ಕಸ ಅನ್ನೋದು ಎಲ್ಲ ಕೆಲಸ ನನಗೆ ಬಿದ್ದಿತ್ತು, ಅದಕ್ಕೆ ಕಸ ಗುಡಿಸ್ತಾ ಇದ್ದೆ. ನಮ್ಮ ತಂಗಿ ಪಾತ್ರೆ ತೊಳಿತಾ ಇದ್ಲು. ಕಸ ಗುಡಿಸಿ ಆದಮೇಲೆ ಇನ್ನೇನು ಕೆಲಸ ಇಲ್ಲ. ಟೀ ಕುಡಿದೆ ಆಗಲೇ ಮಲ್ಕೊಂಡಿದ್ಮೇಲೆ ನೆಕ್ಸ್ಟು ಇನ್ನೇನು ಕೆಲಸ ಇಲ್ಲ.
ನೋಡ್ಬೇಕು ಏನಾಗುತ್ತೋ ಅಂತ. ಪ್ಲೀಸ್ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.